ಹಾಯ್ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ನನ್ನ ಮೊದಲ ಟ್ರಾವೆಲ್ ಬ್ಲಾಗ್ಗೆ ಹಾಗೂ ಹೊಸ ಚಾನಲ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ ನಾನು ನನ್ನ ಮೊದಲ ಫ್ಲೈಟ್ ಎಕ್ಸ್ಪೀರಿಯನ್ಸನ್ನು ಶೇರ್ ಮಾಡ್ತಾ ಇದ್ದೀನಿ. ಇದು ಬ್ಯಾಂಗ್ಳೂರ್ ಟು ಹೈದರಾಬಾದ್ ಜರ್ನಿ ಆಗಿರುತ್ತೆ. ಈ ವಿಡಿಯೋದಲ್ಲಿ ಬೋರ್ಡಿಂಗ್ ಪಾಸ್ ಇಂದ ಹಿಡಿದು ಫ್ಲೈಟ್ ಬೋರ್ಡಿಂಗ್ ಆಗೋವರೆಗೂ ಎಲ್ಲ ಸ್ಟೆಪ್ ಬೈ ಸ್ಟೆಪ್ ಪ್ರೋಸೆಸ್ನ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ದಯವಿಟ್ಟು ಈ ವಿಡಿಯೋ ಸ್ಕಿಪ್ ಮಾಡಿದೆ ಎಲ್ಲರಿಗೂ ಫುಲ್ ನೋಡಿ, ಹಾಗೇನಾದ್ರು ಮಿಸ್ಟೇಕ್ಸ್ ಇದ್ದರೆ ಕಮೆಂಟ್ ಮಾಡಿ. ಮತ್ತೆ ಬನ್ನಿ ವಿಡಿಯೋ ತಡ ಮಾಡದೆ ವಿಡಿಯೋ ಶುರು ಮಾಡೋಣ. ನಾನು ಬನಶಂಕರಿ ಬಸ್ ಟರ್ಮಿನಲ್ಲಿಂದ ಏರ್ಪೋರ್ಟ್ ಬಸ್ ಕ್ಯಾಚ್ ಮಾಡಿ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಬರ್ತೀನಿ. ಬಸ್ ಟೈಮಿಂಗ್ಸ್ನ ಹಾಕಿದ್ದೀನಿ, ಚೆಕ್ ಮಾಡ್ಕೋಬಹುದು. ಬಸ್ ವೇರ್ ಒಬ್ಬರಿಗೆ 320 ರೂಪಾಯಿಗಳು. ಕ್ಯಾಬ್ನಲ್ಲಿ ಹೋದರೆ 800ರಿಂದ 1200 ರೂಪಾಯಿ ಟ್ರಿಪ್ ಫೇರ್ ಇದೆ. ಸೊ 3 to 4 ಮೆಂಬರ್ಸ್ ಇದ್ದರೆ ಆರಾಮಾಗಿ ಕ್ಯಾಬ್ ಹೈರ್ ಮಾಡ್ಕೋಬಹುದು. ಸೊ ಫೈನಲಿ ವಿ ರೀಚ್ ದಿ Bangalore International Airport, Terminal 1. ಬಸ್ನಲ್ಲಿ ಬಂದರೆ ಟರ್ಮಿನಲ್ 1ಗೆ ಬಂದು ಸ್ಟಾಪ್ ಮಾಡುತ್ತೆ. ಇದು ಬಸ್ ಬೇ 3 and 4. ಬನ್ನಿ ಒಳಗೆ ಹೋಗೋಣ. ಇದು ಟರ್ಮಿನಲ್ 1ನ ಫ್ರಂಟ್ ವ್ಯೂ. ನಾವು ಕ್ಯಾಬ್ನಲ್ಲಿ ಬಂದರೆ ವೆಹಿಕಲ್ ಇಲ್ಲಿ ಸ್ಟಾಪ್ ಮಾಡುತ್ತೆ. ಸೊ ಇಲ್ಲಿ ಇಳ್ಕೊಂಡು ಇಲ್ಲಿ ನಮ್ಮ ಟ್ರಾಲಿ ಇರುತ್ತೆ. ಟ್ರಾಲಿನ ನಮ್ಮ ಟರ್ಮಿನಲ್ 1 or 2ಗೆ ಹೋಗ್ಬೋದು. ಸೊ ಟರ್ಮಿನಲ್ 2 ಇದ್ರೆ ಡೈರೆಕ್ಟಾಗಿ ಕ್ಯಾಬಿಂದ ಟರ್ಮಿನಲ್ 2ಗೆ ಡ್ರಾಪ್ ಮಾಡ್ತಾರೆ. ಸೊ ಟರ್ಮಿನಲ್ 1ಗೆ ಬರೋ ಅವಶ್ಯಕತೆ ಇಲ್ಲ. ನಾವು ಬಸ್ಸಲ್ಲಿ ಬಂದಿರೋದ್ರಿಂದ ಟರ್ಮಿನಲ್ 1ಗೆ ಸ್ಟಾಪ್ ಮಾಡಿದೆ. ಸೊ ನಾವು ಇಲ್ಲಿಂದ ಟರ್ಮಿನಲ್ 1ಇಂದ ಟರ್ಮಿನಲ್ 2ಗೆ ಹೋಗಬೇಕು. ಸೊ ಆ ಹೋಗೋ ದಾರಿಲಿ ನಮ್ಮ ಏರ್ಪೋರ್ಟ್ ಬಗ್ಗೆ ಸ್ವಲ್ಪ ಮಾಹಿತಿನ ತಿಳ್ಕೊಳ್ಳೋಣ. ನಮ್ಮ ಬೆಂಗಳೂರು ಏರ್ಪೋರ್ಟ್ ಮೊದಲು HAL ಇತ್ತು. ಆ HAL ಹೆವಿ ಕಂಜೆಸ್ಟೆಡ್ ಆಗಿರೋ ಕಾರಣ May 24th, 2008ಗೆ ದೇವನಹಳ್ಳಿಗೆ ಶಿಫ್ಟ್ ಆಗುತ್ತೆ. ಸೊ ಇದು 4000 ಎಕರೆಗಳಿಂದ ಒಳಗೊಂಡಿದೆ. ಬೆಂಗಳೂರು ಏರ್ಪೋರ್ಟ್ ಇಂಡಿಯಾಸ್ ಫಸ್ಟ್ ಸೋಲಾರ್ ಪವರ್ ಡೆವಲಪ್ಮೆಂಟ್ ಆಗಿದೆ. ಸೆಕೆಂಡ್ ಲಾರ್ಜೆಸ್ಟ್ ಏರ್ಪೋರ್ಟ್ ಇನ್ ಇಂಡಿಯಾ ಆ್ಯಂಡ್ ಥರ್ಡ್ ಬಿಸಿಯೆಸ್ಟ್ ಏರ್ಪೋರ್ಟ್ ಇನ್ ಇಂಡಿಯಾ. ಹಾಗೆ ಸ್ವಲ್ಪ ಮುಂದೆ ನೋಡ್ಕೊ ಬರ್ತಾ ಇದ್ರೆ ನಮಗೆ ಸೈನ್ ಬೋರ್ಡ್ ಕಾಣುತ್ತೆ. ಆ ಸೈನ್ ಬೋರ್ಡಲ್ಲಿ ಇಂಟರ್ ಟರ್ಮಿನಲ್ ಶಟಲ್ ಅಂತ ರೈಟ್ ಸೈಡ್ ಹೋಗುವಂಥ ಸೈನ್ ಹಾಕಿದೆ ನೋಡಿ. ಸೊ ನಮ್ಗೆ ರೈಟ್ ಸೈಡ್ ಇದೆ ಅಂತ ಬಂದರೆ ನಮಗೆ ಅಲ್ಲಿ ಹಂಗೆ ರೈಟ್ ಸೈಡ್ ತಿರುಗಿದ್ರೆ ಅಲ್ಲಿ ನಮಗೆ ಬಸ್ ಕಾಣಿಸ್ತಿದೆ ನೋಡಿ. ಅದೇನೇ ಇಂಟರ್ ಟರ್ಮಿನಲ್ ಶಟಲ್. ಇದು ಎವ್ರಿ 5 minutesಗೆ ಬಸ್ ಬರ್ತಾ ಇರುತ್ತೆ, ಹೋಗ್ತಾ ಇರುತ್ತೆ. ಸೊ ಬನ್ನಿ ನಾವು ಇವಾಗ ಟರ್ಮಿನಲ್ 1ಇಂದ ಟರ್ಮಿನಲ್ 2ಗೆ ಶಟಲ್ ಬಸ್ಸಲ್ಲಿ ಹೋಗೋಣ. ಸೊ ನಾವು ಶಟಲ್ ಬಸ್ಸಿಂದ ಬಂದು ಇಳಿದ ತಕ್ಷಣ ನಮಗೆ ಟರ್ಮಿನಲ್ 2 ಈ ಥರ ಕಾಣುತ್ತೆ. ಇದು ಫ್ರಂಟ್ ವ್ಯೂ. ಸೊ ಇಲ್ಲಿಂದ ನಮಗೆ ಪ್ರೊಸೆಸ್ ಸ್ಟಾರ್ಟ್ ಆಗುತ್ತೆ. ಬನ್ನಿ ಫಸ್ಟ್ ಸ್ಟೆಪ್ ಸ್ಟಾರ್ಟ್ ಮಾಡೋಣ. ಫಸ್ಟ್ ಸ್ಟೆಪ್ ನಾವು ಬೋರ್ಡಿಂಗ್ ಪಾಸ್ನ ತೊಗೋಬೇಕು. ಸೊ ಬೋರ್ಡಿಂಗ್ ಪಾಸ್ ತೊಗೊಳಕ್ಕೆ ಇದರ ಮಿಷಿನ್ಸ್ ಇರುತ್ತೆ. ಅಲ್ಲಿಗೆ ಹೋಗ್ಬಿಟ್ಟು ನಮ್ಗೆ ಯಾವ ಏರ್ಲೈನ್ಸ್ ಸೆಲೆಕ್ಟ್ ಮಾಡಿಕೊಂಡು ಅಲ್ಲಿ ನಮಗೆ ಬಂದಿರೋ ಟಿಕೆಟಲ್ಲಿ ಅಂದರೆ PNR ನಂಬರ್ ಎಂಟ್ರಿ ಮಾಡಬೇಕಾಗುತ್ತೆ. ಎಂಟ್ರಿ ಮಾಡಿ ಕಂಟಿನ್ಯೂ ಕೊಟ್ಟರೆ ನಮ್ಗೆ ಅಲ್ಲಿ ಗೆಸ್ಟ್ ಲಿಸ್ಟ್ ಎಷ್ಟು ಜನ ಇದ್ದಾರೆ ಬರುತ್ತೆ. ಆ ಎಲ್ಲ ಗೆಸ್ಟ್ನ ಸೆಲೆಕ್ಟ್ ಮಾಡಿಕೊಂಡು ನಾವು ಕಂಟಿನ್ಯೂ ಕೊಟ್ಟರೆ ಕಂಟಿನ್ಯೂ ಕೊಟ್ಟು ಅಲ್ಲಿ ನಮಗೆ ಸಿಂಪಲ್ ಸ್ಟೆಪ್ಸ್ನ ಫಾಲೋ ಅಪ್ ಮಾಡಿದ್ರೆ ನಮಗೆ ಬೋರ್ಡಿಂಗ್ ಪಾಸ್ ಪ್ರಿಂಟ್ಔಟ್ ಬರುತ್ತೆ. ಸೊ ನಾವು ಬ್ಯಾಂಗ್ಳೂರ್ ಟು ಹೈದರಾಬಾದ್ ಟು ವಿಜಯವಾಡ ಹೋಗ್ತಿರೋದ್ರಿಂದ ನಮಗೆ
ಇಬ್ಬರಲ್ಲಿ ಟೂ ಸೆಟ್ಸ್ 4 ಬೋರ್ಡಿಂಗ್ ಪಾಸ್ ಬಂದು ಇಲ್ಲೇ ಸಿಕ್ಬಿಡುತ್ತೆ ನಮಗೆ. ಸೊ ನೋಡೋರಲ್ಲ, ನಮಗೆ 4 ಬೋರ್ಡಿಂಗ್ ಪಾಸ್ ಸಿಕ್ಕಿದೆ. ಸೊ ನಾವು ಈ ಬೋರ್ಡಿಂಗ್ ಪಾಸ್ ಮತ್ತು ನಮ್ಮ ಒಂದು ಗೌರ್ಮೆಂಟ್ ID ಕಾರ್ಡ್ನ ನಾವು ಸೆಕ್ಯೂರಿಟಿ ಹತ್ರ ತೋರಿಸ್ಬಿಟ್ಟು ಹೊರಗಡೆ ಬರಬೇಕಾಗುತ್ತೆ. ಸೊ ಹೊರಗಡೆ ಬಂದಿದ ತಕ್ಷಣ ನಮಗೆ ಎಂಟ್ರಿ ಸಿಗುತ್ತೆ ಟರ್ಮಿನಲ್ 2ಗೆ. ಯಾವಾಗ ನಾವು ಎಂಟ್ರಿ ಕೊಡ್ತೀವೋ ಇಸ್ ಜಸ್ಟ್ ವಾವ್, ವೆರಿ ಬ್ಯೂಟಿಫುಲ್ ಗಾಯ್ಸ್. India's most beautiful architecture and interior design. ಗೈಸ್, ನಾನು ಸೆಕ್ಯೂರಿಟಿ ಚೆಕ್ ಇನ್ ಆಗೋಕ್ಕಿಂತ ಮೊದಲೇ ಒಂದು ಸ್ಮಾಲ್ ಟೂರ್ ಮಾಡಬೇಕು ಅಂತ ಇದ್ದೀನಿ. ಯಾಕೆಂದರೆ ಮೊದಲೇ ನಾನು ವೆಬ್ ಚೆಕ್ ಇನ್, ಬೋರ್ಡಿಂಗ್ ಪಾಸ್ ಮತ್ತು ಸೀಟ್ ಸೆಲೆಕ್ಷನ್ ಮಾಡಿದ್ದೆ. ನನ್ನ ಹತ್ರ ಬರೀ ಹ್ಯಾಂಡ್ ಬ್ಯಾಗೇಜ್ ಇರೋದ್ರಿಂದ ಚೆಕ್ ಇನ್ ಬ್ಯಾಗೇಜ್ ಹಾಕೋ ಅವಶ್ಯಕತೆ ಇಲ್ಲ. ಸೊ ನಾವು ಕೌಂಟರ್ ಹತ್ರ ಹೋಗೋ ಅವಶ್ಯಕತೆ ಇಲ್ಲ. ಸೊ ಗೈಸ್, ಇಲ್ಲಿಂದ ನಮಗೆ ಸೆಕೆಂಡ್ ಸ್ಟೆಪ್ ಬ್ಯಾಗೇಜ್ ಚೆಕ್ ಇನ್ ಪ್ರೊಸೆಸ್ನ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ಒಂದು ವಿಷಯ ನೆನ್ಪಿಟ್ಕೊಳ್ಳಿ, ಇಲ್ಲಿ ಡೊಮೆಸ್ಟಿಕ್ಗೆ ಮತ್ತು ಇಂಟರ್ನ್ಯಾಷನಲ್ಗೆ ಅಂತ ಸಪ್ರೇಟ್ ಕೌಂಟರ್ ಏನಿಲ್ಲ ಬ್ಯಾಗೇಜ್ ಚೆಕ್ ಇನ್ಗೆ. ಸೊ ಎರಡೂ ಒಂದೇ ಕೌಂಟರ್ ಇರುತ್ತೆ. ಇದೇ ನೋಡಿ, ನಮ್ಮ ಫ್ಲೈಟ್ ಡಿಸ್ಪ್ಲೇ ಆಗ್ತಾಯಿದೆ 6:55ಗೆ. ಏರ್ ಇಂಡಿಯಾ ಎಕ್ಸ್ಪ್ರೆಸ್ಸು IX1331 ಫ್ಲೈಟ್ ನಂಬರ್ ಟು ಹೈದರಾಬಾದ್. ಸೆಕ್ಯೂರಿಟಿ ಚೆಕ್ ಇನ್ ಬ್ಯಾಗೇಜ್ ಬಂದ್ಬಿಟ್ಟು E1 ಇಂದ E11 ಗಂಟ ಹೋಗಿ ಅಂತ ಅಲ್ಲಿ ತೋರಿಸ್ತಾ ಇದೆ. ಸೊ ಡಿಸ್ಪ್ಲೇಲಿ ಶೋ ಆಗಿರೋದು E1 ಇಂದ E11 ಗಂಟೆ ಹೋಗಿ ಅಂತ ಶೋ ಆಗಿತ್ತು. ಸೊ ಇದು ಬಂದ್ಬಿಟ್ಟು ಏರ್ ಇಂಡಿಯಾ ಎಕ್ಸ್ಪ್ರೆಸ್ಸಿಗೆ ಮಾತ್ರ ಕೌಂಟ್ರ್ ಇರುತ್ತೆ. ಇದರಲ್ಲಿ ನೀವು ಅಪ್ ಟು 15 kg ಗಂಟ ನಾವು ಮಾಡ್ಕೋಬೋದು. ಒಂದೊಂದು ಏರ್ಲೈನ್ಸಲ್ಲಿ ಒಂದೊಂದು ಥರ ಇರುತ್ತೆ. ಅಪ್ ಟು 15 kg, ಅಪ್ ಟು 20 kg ಅಷ್ಟು ಡಿಫಾಲ್ಟ್ ಆಗಿರುತ್ತೆ. ಸೊ ಎಕ್ಸ್ಟ್ರಾ ನಿಮ್ಗೆ ಏನು ಲಗೇಜ್ ಏನಾಗಿದ್ರೆ ನಿಮ್ಗೆ ಎಕ್ಸ್ಟ್ರಾ ಕಾಸ್ಟ್ ಆಗುತ್ತೆ, ಡಿಪೆಂಡಿಂಗ್ ಅಪಾನ್ ದಿ ಏರ್ಲೈನ್ಸ್. ವೆಯ್ಟ್ ಎಷ್ಟಿದೆ ಅಂತ ಚೆಕ್ ಮಾಡ್ಕೊಳಕ್ಕೆ ನಮ್ಗೆ ಅಲ್ಲಲ್ಲಿ ಮಿಷಿನ್ಸ್, ವೇಯಿಂಗ್ ಮಿಷಿನ್ಸ್ ಇಟ್ಟಿರ್ತಾರೆ, ನಾವು ಅಲ್ಲಿ ಚೆಕ್ ಮಾಡ್ಕೋಬೋದು. ಸೊ ನಮ್ಮ ಹತ್ರ ಇರೋದು ಬರೀ ಹ್ಯಾಂಡ್ ಬ್ಯಾಗ್ ಇರೋದ್ರಿಂದ ನಾವು ಅದನ್ನು ಮಾತ್ರ ಚೆಕ್ ಮಾಡಿದ್ವಿ. ನಮ್ಮದು ಬಂದ್ಬಿಟ್ಟು 5.8 kgs ಇದೆ. ಸೊ ಹ್ಯಾಂಡ್ ಬ್ಯಾಗೇಜ್ ಬಂದ್ಬಿಟ್ಟು 7 kg ಗಂಟ ಅಲೋ ಮಾಡ್ತಾರೆ. ಎಕ್ಸ್ಟ್ರಾ ಬೇಕಂತ ಹೇಳಿದ್ರೆ ಎಕ್ಸ್ಟ್ರಾ 3 kgs ಅಲೋ ಮಾಡ್ತಾರೆ, ಬಟ್ ಅದಕ್ಕೆ ಎಕ್ಸ್ಟ್ರಾ ಚಾರ್ಜಸ್ ಆಗುತ್ತೆ. ಸೊ ನಾವು ಬ್ಯಾಗೇಜ್ ಚೆಕ್ ಇನ್ ಆಗಿದ ತಕ್ಷಣ ನಮಗೆ ನೆಕ್ಸ್ಟ್ ಸ್ಟೆಪ್ ಸಿಗೋದೇ ಥರ್ಡ್ ಸ್ಟೆಪ್ಪು ಸೆಕ್ಯೂರಿಟಿ ಚೆಕ್ ಇನ್ನು. ಸೊ ಆ ಸೆಕ್ಯೂರಿಟಿ ಚೆಕ್ ಇನ್ ಒಳಗಡೆ ಹೋಗ್ಬೇಕಾದ್ರೆ ನಮಗೆ ಲೆಫ್ಟ್ ಸೈಡ್ಗೆ ಒಂದು ಇಂಟರ್ನ್ಯಾಷನಲ್ ಡಿಪಾರ್ಚರ್ ಅಂತ ಒಂದು ಸೈನ್ ಬೋರ್ಡ್ ಸಿಗುತ್ತೆ. ರೈಟ್ ಸೈಡ್ಗೆ ಡೊಮೆಸ್ಟಿಕ್ ಡಿಪಾರ್ಚರ್ ಅಂತ ಒಂದು ಸೈನ್ ಬೋರ್ಡ್ ಸಿಗುತ್ತೆ. ನಾವು ಡೊಮೆಸ್ಟಿಕ್ ಹೋಗೋದ್ರಿಂದ ಡೊಮೆಸ್ಟಿಕ್ ಡಿಪಾರ್ಚರ್ ಒಳಗಡೆ ಗೇಟಿಂದ ಹೊರಗಡೆ ಹೋಗಬೇಕಾಗುತ್ತೆ. ಸೊ ನಾವಲ್ಲಿ ನಮ್ಮ ಹತ್ರ ಇರುವಂಥ ಬೋರ್ಡಿಂಗ್ ಪಾಸ್ನ ಸ್ಕ್ಯಾನ್ ಮಾಡಿ ಒಳಗಡೆ ಹೋಗಬೇಕಾಗುತ್ತೆ. ಬನ್ನಿ ಹೋಗೋಣ ಒಳಗಡೆ. ನಮ್ಮ ಸೆಕ್ಯೂರಿಟಿ ಚೆಕ್ ಇನ್ ಪ್ರೊಸೆಸ್ನಲ್ಲಿ ನಮ್ಮ ಹ್ಯಾಂಡ್ ಬ್ಯಾಗಲ್ಲಿ ಇರೋದಕ್ಕಂತಹ ಎಲೆಕ್ಟ್ರಿಕ್ ಗಜೆಟ್ಸ್ ಲೈಕ್ ಲ್ಯಾಪ್ಟಾಪ್ ಆಗಿರ್ಬೋದು, ಚಾರ್ಜರ್ ಆಗಿರ್ಬೋದು, ಕೀಬೋರ್ಡ್ ಆಗಿರ್ಬೋದು, ಮೌಸ್ ಆಗಿರ್ಬೋದು, ನಮ್ಮ ವಾಲೆಟ್, ವಾಲೆಟ್ ಎಲ್ಲನೂ ಸ್ವಲ್ಪ ಟ್ರೇನಲ್ಲಿ ಇಟ್ಟು ಸ್ಕ್ಯಾನಿಂಗ್ ಕಳಿಸ್ಬೇಕಾಗತ್ತೆ. ಎಲೆಕ್ಟ್ರಿಕ್ ಗಜೆಟ್ಸ್ ಮತ್ತು ನಮ್ಮ ಹ್ಯಾಂಡ್ ಬ್ಯಾಗ್ ಸಪ್ರೇಟ್ ಟ್ರೇಲಿ ಇಟ್ಟು ಸ್ಕ್ಯಾನಿಂಗ್ ಕಳಿಸ್ಬೇಕಾಗುತ್ತೆ. ಮತ್ತು ನಮ್ಮದು ಬಾಡಿ ಸ್ಕ್ಯಾನಿಂಗ್ ಕೂಡ ಹಾಕಬೇಕಾಗುತ್ತೆ. ಟ್ರೈ ಸ್ಕ್ಯಾನಿಂಗ್ ಆದಮೇಲೆ ಎರಡು ಟೈನು ಸೈಡಿಗೆ ತೊಗೊಂಡು ನಾವು ಅದರಲ್ಲಿರುವಂತಹ ನಮ್ಮ ಹಾಕಿದಂಥ ಗೆಜೆಟ್ಸ್ ಮತ್ತು ಏನೇ ಇರೋ ಅದನ್ನ ನಾವು ಬ್ಯಾಗ್ ಒಳಗಡೆ ಹಾಕಬೇಕಾಗುತ್ತೆ. ನಾನು ಹಾಕ್ತಾಯಿದ್ದೀನಿ. ಲ್ಯಾಪ್ಟಾಪ್ ಹಾಕ್ಕೊಂಡಿದ್ದೀನಿ, ಚಾರ್ಜರ್ ಹಾಕ್ಕೊಂಡಿದ್ದೀನಿ, ಬೆಲ್ಟ್ ಹಾಕ್ಕೊಂಡಿದ್ದೀನಿ, ಇಯರ್ಫೋನ್ ಹಾಕ್ಕೊಂಡಿದ್ದೀನಿ ಮತ್ತು ಏರ್ಪೋಡ್ಸ್ ಹಾಕ್ಕೊಂಡಿದ್ದೀನಿ. ಸೊ ಎಲ್ಲನೂ ಸ್ಕ್ಯಾನಿಂಗ್ ಆದಮೇಲೆ ನಾವೆಲ್ಲ ಹೊರಗಡೆ ಇಟ್ಕೊಬೇಕಾಗುತ್ತೆ. ಈ ಟ್ರೈ ಬಂದ್ಬಿಟ್ಟು ನಮ್ಮ ಫ್ರೆಂಡ್ದು. ಸೊ ಅವನು ಲ್ಯಾಪ್ಟಾಪು ಅದು ಇದೆಲ್ಲ ಅವನು ಸೈಡಿಗೆ ಇಕ್ಕಿದ್ದಾನೆ. ಬಟ್ ಅವನು ಹ್ಯಾಂಡ್ ಬ್ಯಾಗ್ ಬಂದ್ಬಿಟ್ಟು 9 kg ಇರೋದ್ರಿಂದ ಅವನ ಹತ್ರ ಇದು ಲ್ಯಾಪ್ಟಾಪ್ ನಾನು ಇಸ್ಕೊಂಡಿದ್ದೆ. ನೋಡಿ, ನಾನು ಇವಾಗ ಒಂದು ಕೈಯಲ್ಲಿ ತೋರಿಸಿದ್ದೀನಲ್ಲ, ಅದು ಖಡ್ಗ ನಾನು ಹಾಕ್ಕೊಂಡಿರೋದು. ಅದು ನಮಗೆ ಬಿಚ್ಚೋದಕ್ಕಾಗೋದಿಲ್ಲ, ಬಟ್ ಸೆಕ್ಯೂರಿಟಿ ಇದರಲ್ಲಿ ಅವರು ಮ್ಯಾನ್ಯಲ್ ಆಗಿ ಸ್ಕ್ಯಾನ್ ಮಾಡಿ ನಮಗೆ ಹೊರಗೆ ಕಳಿಸಿದ್ದಾರೆ.
ಸೊ ಇಲ್ಲಿಗೆ ನಮಗೆ ಥರ್ಡ್ ಸ್ಟೆಪ್ ಸೆಕ್ಯೂರಿಟಿ ಚೆಕ್ ಇನ್ ಮುಗಿಯುತ್ತೆ. ಇಲ್ಲಿ ನಮಗೆ 4 ಸ್ಟೆಪ್ ಸ್ಟಾರ್ಟ್ ಆಗುತ್ತೆ. ಅದೇನೆ ನಮಗೆ ಬೋರ್ಡಿಂಗ್ ಗೇಟ್ ಕಡೆ ಹೋಗ್ಬೋದು. ಸೊ ಆಸ್ ಯೂಶುವಲ್ ಎಲ್ಲ ಏರ್ಪೋರ್ಟಲ್ಲಿ ಸೆಕ್ಯೂರಿಟಿ ಚೆಕ್ ಆಗೋದು ಹೆಂಗೆ ಬೋರ್ಡಿಂಗ್ ಗೇಟ್ ಹೋಗೋದಕ್ಕಿಂತ ಮುಂಚೆ ನಮಗೆ ಡ್ಯೂಟಿ ಫ್ರೀ ಏರಿಯಾ, ಶಾಪಿಂಗ್ ಏರಿಯಾ ಸಿಗುತ್ತೆ. ಸೊ ಅದೇ ಥರ ನಮ್ಮ ಬೆಂಗಳೂರು ಏರ್ಪೋರ್ಟಲ್ಲೂ ಇದೆ. ಸೊ ನೋಡ್ಬೋದು ನಿಮಗೆ ಇಲ್ಲಿ ಎಲ್ಲ ಥರದ ಕ್ಲಾತ್ಸ್ ಆಗಿರ್ಬೋದು, ಬ್ಯಾಗ್ಸ್ ಆಗಿರ್ಬೋದು, ಕಾಸ್ಮೆಟಿಕ್ಸ್ ಆಗಿರ್ಬೋದು, ಸೊ ಎಲ್ಲನೂ ಸಿಗುತ್ತೆ ನೋಡ್ಬೋದು. ಸೊ ಇಲ್ಲಿ ಯಾರಿಗಾರು ಇಂಟ್ರೆಸ್ಟ್ ಇದ್ದರೆ ಶಾಪಿಂಗ್ ಮಾಡ್ಕೋಬೋದು. ಸೊ ಇಲ್ಲ ಅಂತ ಹೇಳೋರು ಸ್ವಲ್ಪ ಹಂಗೆ ನೋಡ್ಕೊಂಡು ಬೇಕಾದ್ರೆ ಮುಂದೆ ಹೋಗ್ಬೋದು. ಸೊ ಹಂಗೆ ಮುಂದೆ ಬರ್ತಾ ಇರ್ಬೇಕಾದ್ರೆ ನಮಗೆ ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ನಲ್ಲಿ ನಮಗೆ 080 ಅಂತ ಲಾಂಚ್ ಸಿಗುತ್ತೆ. ಸೊ ಈ ಲಾಂಚು ನಾವು ಇವಾಗ ಹೋಗ್ತಾ ಇಲ್ಲ, ಯಾಕಂದರೆ ನಾವು ಅರ್ಲಿ ಮಾರ್ನಿಂಗು 5:30ಗೆ ನಾವು ಇಲ್ಲಿರೋದ್ರಿಂದ ಸೊ ನಾವು ಅಲ್ಲಿಗೆ ಹೋಗ್ತಾ ಇಲ್ಲ. ನಾವು ಹೈದರಾಬಾದಲ್ಲಿ ಹೋಗಿದ್ದೀವಿ. ಅಲ್ಲಿ ಡೆಬಿಟ್ ಕಾರ್ಡಿಂದ ನಾವು ಸ್ವೈಪ್ ಮಾಡಿಕೊಂಡು ಲಾಂಚ್ ಆಕ್ಸೆಸ್ ಮಾಡಿದ್ದೀವಿ. ಸೊ ನಿಮಗೆ ಡೆಬಿಟ್ ಕಾರ್ಡಿಂದ ಹೆಂಗೆ ಮಾಡೋದು ಅಂತ ಏನಾರು ಇದ್ದರೆ ನಾನು ಕಮೆಂಟ್ ಮಾಡಿ, ಅದಕ್ಕೊಂದು ಸಪ್ರೇಟ್ ವೀಡಿಯೋ ಮಾಡ್ತೀನಿ. ಸೊ ಇದು ಹಂಗೆ ನೋಡಿ ಮುಂದೆ ಬರ್ತಾ ಇರಬೇಕು. ನಮಗೆ ಇಲ್ಲಿ ವೈನ್ಸು ಮತ್ತು ಕೆಫೇಸ್ ಎಲ್ಲ ಸಿಗುತ್ತೆ. ಸೊ ಇಂಟರ್ನ್ಯಾಷನಲ್ ಟರ್ಮಿನಲ್ಲಿ ಇದೆಲ್ಲ ಲಾಂಚಸಲ್ಲಿ ನಿಮಗೆ ಒಂದೊಂದು ಬೇರು ಸಪ್ರೇಟಾಗಿ ಫ್ರೀಯಾಗಿ ಕೊಡ್ತಾರೆ ಲಾಂಚ್ ಆಕ್ಸೆಸ್ಸಲ್ಲಿ. ಸೊ ನಮ್ಮದು D23 ಇರೋದ್ರಿಂದ ನಮ್ಮದು ಬೇಸ್ಮೆಂಟಲ್ಲಿದೆ. ಸೊ ಬೇಸ್ಮೆಂಟ್ಗೆ ಹೋಗಬೇಕು, ಬನ್ನಿ ಹೋಗೋಣ. ಸೊ ನಮ್ಮದು ಬೋರ್ಡಿಂಗ್ ಗೇಟ್ ಬಂದ್ಬಿಟ್ಟು ಬೋರ್ಡಿಂಗ್ ಟೈಮ್ ಬಂದ್ಬಿಟ್ಟು 6:15ಗೆ. ಸೊ ನಾವು ಒಂದು 1 ಅವರ್ ಬಿಫೋರ್ ಹೋಗಿದ್ವಿ. ಸೊ ಅಲ್ಲಿ ನಮ್ಗೆ ವೆಯ್ಟ್ ಮಾಡಿ 1 ಅವರ್ ಬಿಫೋರ್ ಮಾಡಿ, ಅದಾದಮೇಲೆ ನಮಗೆ ಇಲ್ಲಿ ಬೋರ್ಡಿಂಗ್ ಗೇಟ್ ಓಪನ್ ಮಾಡಿದ್ದಾರೆ. ಓಪನ್ ಮಾಡಿದ್ಮೇಲೆ ನಾವು ವಿಡಿಯೋ ಶೂಟ್ ಮಾಡಿ ಲೈನಲ್ಲಿ ನಿಂತ್ಕೊಂಡು ನಿಮಗೆ ತೋರಿಸ್ತಾ ಇರೋದು. ಸೊ ಇದು ಬಂದು ನೆಕ್ಸ್ಟ್ ಸ್ಟೆಪ್ಪು. ಬೋರ್ಡಿಂಗ್ ಗೇಟಲ್ಲಿ ಇನ್ನೊಂದ್ಸತಿ ನಮ್ಮದು ಬೋರ್ಡಿಂಗ್ ಪಾಸ್ನ ಸ್ಕ್ಯಾನ್ ಮಾಡಿ ನಮ್ಮ ಐಡಿ ಪ್ರೂಫು ಒಂದೊಂದ್ಸತಿ ಚೆಕ್ ಮಾಡ್ತಾರೆ. ಚೆಕ್ ಮಾಡಿಬಿಟ್ಟು ನಮ್ಮನ್ನ ಇಲ್ಲಿಂದ ಹೊರಗಡೆ ಕಳಿಸ್ತಾರೆ. ಸೊ ಬೇಸ್ಮೆಂಟಲ್ಲಿ ಇರೋದ್ರಿಂದ ನಮಗೆ ಬಸ್ಸಲ್ಲಿ ನಮಗೆ ಏರೋಪ್ಲೇನ್ ಹತ್ರ ಕರ್ಕೊಂಡು ಹೋಗ್ತಾರೆ. ನೋಡಿ ಬಸ್ಗೆ ಹೋಗ್ತಾ ಇದ್ದೀವಿ, ಬನ್ನಿ ಬಸ್ಸಲ್ಲಿ ಹೋಗೋಣ. ಸೊ ಬೋರ್ಡಿಂಗ್ ಟೈಮಲ್ಲಿ ಒಂದು ಫ್ಲೈಟ್ಗೆ 2ರಿಂದ 3 ಬಸ್ ಶಟಲ್ಲು ವ್ಯವಸ್ಥೆ ಮಾಡಿಕೊಡ್ತಾರೆ. ನಮ್ಮದು ಮುಂದೆ 2ನೇ ಬಸ್ ಶಟಲ್ಲು. ಸೊ ಮುಂದ್ಗಡೆ ಒಬ್ಬರು, ಹಿಂದ್ಗಡೆ ಒಬ್ಬರು ಎಸ್ಕಾರ್ಟು ನಮ್ಮ ಬಸ್ ಹಿಂದೆ ಮುಂದೆ ಬರ್ತಾ ಇರುತ್ತೆ. ನೋಡಿ ಇಲ್ಲೊಂದು ಫ್ಲೈಟ್ ನಿಂತಿದೆ, ಇಂಡಿಗೋದು. ನೋಡಿ ಇವಾಗ ಇಲ್ಲಿ ಇದೆಲ್ಲ ಏರ್ ಇಂಡಿಯಾ ಅಂತ, ಅದೇ ಫ್ಲೈಟ್ ಇವಾಗ ನಾವು ಹೋಗ್ಬೇಕಾಗಿರೋದು. ನೋಡಿ ಅಲ್ಲೆಲ್ಲ ನಮ್ಮ ಲಗೇಜ್ ಎಲ್ಲ ಕಾರ್ಗೋದಲ್ಲಿ ಗಾಡಿ ಶಿಫ್ಟ್ ಮಾಡ್ತಾ ಇದ್ದಾರೆ. ನೋಡಿ ನಮಗಿಂತ ಮುಂದೆ ಬಂದಿದ್ದು ಒಂದು ಬಸ್ ಆಲ್ರೆಡಿ ಅಲ್ಲಿ ನಿಂತ್ಕೊಂಡಿದೆ. ಸೊ ಅಲ್ಲೆಲ್ಲರೂ ಕೆಳಗಡೆ ಇಳಿದ ಮೇಲೆ ಆಮೇಲೆ ನಮ್ಮ ಬಸ್ಸಲ್ಲಿಂದ ನಾವು ಇಳಿಬೇಕಾಗುತ್ತೆ. ಸೊ ಬಸ್ಸಲ್ಲಿ ಇಳಿದ ತಕ್ಷಣ ಆಚೆ ಕಡೆ ನೋಡಿದ್ರೆ ವೆದರ್ ಫುಲ್ಲು ಕ್ಲೋಡಿ. ಆ ಕಡೆ ಈ ಕಡೆ ಏನಿದೆ ಅಂತ ಏನೂ ಕಾಣ್ತಾ ಇಲ್ಲ. ನಮಗೊಂದು ಫ್ಲೈಟ್ ಹೋಗೋ ಸೌಂಡ್ ಬರ್ತಾ ಇರುತ್ತೆ, ಬಟ್ ನಾವು ನೋಡಿದ್ರೆ ಫ್ಲೈಟ್ ಏನು ಕಾಣಿಸೋದೇ ಇಲ್ಲ, ಅಷ್ಟು ಕ್ಲೋಡಿ ಆಗಿರುತ್ತೆ. ಸೊ ಫಸ್ಟ್ ಟೈಮ್ ಫ್ಲೈಟ್ ಇಷ್ಟು ಹತ್ರದಿಂದ ನೋಡ್ತಾ ಇರೋದು. ನನಗೆ ತುಂಬ ಖುಷಿ ಆಗ್ತಾ ಇದೆ, ನನ್ನ ಫ್ರೆಂಡ್ಗೂ ತುಂಬ ಖುಷಿ ಆಗ್ತಾ ಇದೆ. ಫುಲ್ಲೇ ನೋಡ್ಬಿಟ್ಟು ತುಂಬ ಫ್ಲೈಟು ಸ್ವಲ್ಪ ಹಳೇದಾಗಿದೆ. ಸೊ ಫ್ಲೈಟ್ ಟೇಕ್ ಆಫ್ ಆದಮೇಲೆ ಎಲ್ಲ ಒಂದು ಫ್ಲೈಯಿಂಗ್ ಎಲ್ಲ ಚೆಕ್ ಮಾಡ್ತಾರೆ ಒಂದು ಕಡೆಯಿಂದ. ಸೊ ಏನಾದ್ರು ಇದೆಯಾ ಇಲ್ಲ ಏನು ಅಂತ ನೋಡ್ಬೋದು. ಎಷ್ಟು ಕ್ಲೋಡಿ ಆಗಿದೆ. ಸೊ ಈಗ ನಾವು ಫ್ಲೈಟ್ ಎಂಟ್ರಿ ಒಳಗಡೆ ಹೋಗ್ತಾ ಇದ್ದೀವಿ. ಸೊ ಇಲ್ಲೂ ಏರ್ಹೋರ್ಸು ಸೀಟನ್ನು ಚೆಕ್ ಮಾಡಿ ಒಳಗಡೆ ಕಳಿಸ್ತಾರೆ. ಸೊ ನಾನು ವಿಂಡೋ ಸೀಟು, ನನಗೂ ಒಂದು 2 ಸಪ್ರೇಟಾಗಿ ವಿಂಡೋ ಸೀಟ್ ಸೆಲೆಕ್ಟ್ ಮಾಡ್ಕೊಂಡಿದ್ದೆ. ಸೊ ನೋಡ್ಬೋದು ಇಲ್ಲಿ ನಾವು ಕುತ್ಕೊಂಡಿದ್ದಾಗ ಫುಲ್ಲು ಫ್ಲೈಟ್ ವ್ಯೂ. ಸೊ ಒಂದು ಸೀಟು ಎಲ್ಲ ಖಾಲಿ ಇಲ್ಲ, ಎಲ್ಲ ಫಿಲ್ ಆಗಿದೆ. ಸೊ ಸೀಟ್ ನೋಡ್ಬೋದು, ಅಡ್ಜಸ್ಟ್ಮೆಂಟ್ಗೆ ಎಲ್ಲ ಚೆನ್ನಾಗಿದೆ. ನಮಗೆ ಪ್ರೆಸ್ ಎಲ್ಲ ತುಂಬ ಸ್ಪೇಸಿಯಸ್ ಆಗಿದೆ. ಅಲಾರಾಮ್ ಲೆಗ್ಸ್ ಇಟ್ಕೋಬೋದು, ಚೆನ್ನಾಗಿದೆ. ಇಟ್ಕೊಳೋದಕ್ಕೆ ಟ್ರೇ ಇದೆ. ಜ್ಯೂಸ್ ಆಗಲಿ ಸ್ನ್ಯಾಕ್ಸ್ ಆಗಲಿ ಏನಾದ್ರು ಇದು ಮಾಡ್ಕೊಂಡು ಅಲ್ಲಿ ಆರಾಮಾಗಿ ಸರ್ವ್ ಮಾಡ್ತಾರೆ. ಅವರಾಗಿ ನಾವು ವ್ಯೂಸ್ನ ನೋಡ್ಕೊಂಡು ಎಂಜಾಯ್ ಮಾಡ್ಬೋದು. ಸೊ ಬನ್ನಿ ಟೇಕ್ ಆಫ್ ಆಗ್ತಾಯಿದೆ, ನೋಡೋಣ.
ಫ್ಲೈಟ್ ಕೆಳಗಡೆ ಲ್ಯಾಂಡಲ್ಲಿ ಇದ್ದಾಗ ನಮಗೆ ಅಷ್ಟೊಂದು ಕಾಣಿಲ್ಲ, ಫುಲ್ ಕ್ಲೌಡಿ ಇತ್ತು. ಸ್ವಲ್ಪ ಮೇಲೆ ಹೋಗ್ತಾ ಇದ್ದಂಗೆ ನಮಗೆ ಒಳ್ಳೆ ಆಕಾಶದ ಮೇಲೆ ಹೋದಂಗೆ ಇತ್ತು. ತುಂಬ ಚೆನ್ನಾಗಿತ್ತು. ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಮಾತ್ರ ತುಂಬ ಮೆಮೊರೇಬಲ್ ಆಗಿತ್ತು. ಇದಂತೂ ಮರೆಯೋದಕ್ಕೆ ಆಗಲ್ಲ. ನೀವು ಯಾರಾದರೂ ಫಸ್ಟ್ ಟೈಮ್ ಫ್ಲೈಟ್ ಎಕ್ಸ್ಪೀರಿಯನ್ಸ್ ಇನ್ನೂ ಮಾಡಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಮಾಡಿ. ತುಂಬಾ ಚೆನ್ನಾಗಿದೆ. ಯಾವುದೇ ರೀತಿ ಭಯ ಅನ್ನೋದು ಏನಿಲ್ಲ. ತುಂಬ ಫೀಲ್ ಆಗುತ್ತೆ. ಸೊ ನೋಡ್ತಿದ್ದಂಗೆ ಫ್ಲೈಟ್ ಹೈದರಾಬಾದ್ ಏರ್ಪೋರ್ಟ್ ಹತ್ರ ಬಂದ್ಬಿಡ್ತು. ಸೊ ಇವಾಗ ಫ್ಲೈಟ್ ಲ್ಯಾಂಡಿಂಗ್ ಆಗೋಕ್ಕೆ ಡೋರ್ವಾರ್ಡ್ಸ್ ಎಳಿತಾ ಇದೆ, ನೋಡ್ಬೋದು. ಸೊ ಇದೆಲ್ಲನೂ ಏರ್ಪೋರ್ಟ್ ಏರಿಯಾ. ಸೊ ಫ್ಲೈಟು ಫೈನಲಿ ಹೈದರಾಬಾದ್ ಏರ್ಪೋರ್ಟ್ಗೆ ಲ್ಯಾಂಡ್ ಆಯಿತು. ಸೊ ನೋಡ್ಬೋದು ನೀವು ಅಲ್ಲಿ ಹಿಂದ್ಗಡೆ ನೋಡ್ತಿರೋದು ಫುಲ್ಲು ದೊಡ್ಡ ಏರ್ಪೋರ್ಟ್ ಅದು. ಸೊ ಫುಲ್ಲು ಉದ್ದ ಇದೆ. ಫ್ಲೈಟ್ಗಳು ನಿಂತಿರೋದು ನೋಡ್ಬೋದು ಅಲ್ಲಿ. ಒಳ್ಳೆ ಬಸ್ಗಳು ಪಾರ್ಕ್ ಮಾಡಿರ್ತಾರೆ. ಒಂದೊಂದು ಫ್ಲೈಟು ಒಂದರಿಂದ ಒಂದು ಹಿಂಗೆ ಪಾರ್ಕ್ ಮಾಡಿದೆ ನೋಡಿ. ಸೊ ನೋಡಿದ್ರಲ್ಲ ಗೈಸ್, ಈ ವಿಡಿಯೋದಲ್ಲಿ ಫುಲ್ ಫ್ಲೈಟ್ ಜರ್ನಿ ಎಕ್ಸ್ಪ್ಲನೇಷನ್ನ ನಾನು ಶೇರ್ ಮಾಡಿದ್ದೀನಿ. ಈ ವಿಡಿಯೋ ನೋಡಿ ಫಸ್ಟ್ ಟೈಮ್ ಯಾರು ಫ್ಲೈಟ್ ಜರ್ನಿ ಮಾಡಬೇಕು ಅಂತಿದ್ದಾರೋ ಅವರು ಕಣ್ಮುಚ್ಕೊಂಡು ನಾನೆಲ್ಲ ಈ ಪ್ರೊಸೆಸ್ನ ಫಾಲೋ ಮಾಡ್ಬೋದು. A to Z ಎಕ್ಸ್ಪ್ಲೇನ್ ಮಾಡಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಇನ್ನೂ ಏನಾದರೂ ಡೌಟ್ಸ್ ಮತ್ತು ಕ್ವೆಶನ್ಸ್ ಇದ್ದರೆ ಕಮೆಂಟ್ ಮಾಡಿ ರಿಪ್ಲೈ ಮಾಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತಷ್ಟು ನನ್ನ ಟ್ರಾವೆಲ್ ವಿಡಿಯೋಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಸ್ಟೇ ಟ್ಯೂನ್. ಗುಡ್ ಬೈ.